ದೇವರು ಪ್ರವಾದನೆ ಯುಕ್ತವಾಗಿ ಈ ವಾಗ್ದಾನವನ್ನ ನಮ್ಮ ಆಲಯಕ್ಕೆ ಮಾತ್ರವಲ್ಲ, ಈ ಕರ್ನಾಟಕ ರಾಜ್ಯಕ್ಕೆ, ಈ ಕರ್ನಾಟಕ ರಾಜ್ಯದ ಸೇವಕರುಗಳಿಗೆ ಕೊಡುತ್ತಾ ಇದ್ದಾರೆ. ಯೆಶಾಯನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 2 ಮತ್ತು 3ನೇ ವಚನ ಶಬ್ದವಾಗಿ ಸಹೋದರಿ ಓದುತ್ತಾರೆ. ಗಮನವಿಟ್ಟು ಈ ಮಾತುಗಳನ್ನ ಕೇಳ್ರಿ. ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ, ಗಮನವಿಟ್ಟು ಕೇಳಿ, ಎಲ್ಲಿ ಬಚ್ಚಿಟ್ಟಿರುವ? ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿಯನ್ನು ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪವನ್ನ ನಿನಗೆ ಕೊಡುವೆನು. ಹಲ್ಲೆಲೂಯಾ. ದೇವರು ಪ್ರವಾದನೆ ಯುಕ್ತವಾಗಿ ಹೆದರದಿರು ನನ್ನ ಮನವೇ ಸಭೆಗೆ ಹೇಳ್ತಾ ಇದ್ದಾರೆ. ನಾನು ಈ ಸೇವೆಯ ಮುಂದುಗಡೆ ಹೋಗಿ ನಿನಗಿಂತ ಎತ್ತರವಾಗಿ ಇರುವಂತ ದಿನ್ನೆಗಳನ್ನ, ನಿನಗೆ ತಡೆಯಾಗಿ ನಿಂತಿರುವ ದಿನ್ನೆಗಳನ್ನ ನಾನು ಏನು ಮಾಡ್ತೇನೆ, ಅದನ್ನ ಸಮ ಮಾಡಿಬಿಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನಿನ್ನ ಪ್ರಯಾಣಕ್ಕೆ, ನಿನ್ನ ದೇವರ ಸೇವೆಗೆ ಅಡ್ಡವಾಗಿ ನಿಂತಿರುವ, ನಿನಗಿಂತ ಮೇಲಾಗಿ ನಿಂತಿರುವಂತ ದಿನ್ನೆಗಳನ್ನೇನು ನಾನು ಬೆಟ್ಟ ಗುಡ್ಡಗಳನ್ನ ಪುಡಿ ಮಾಡಬಿಡುತ್ತೇನೆ. ಯಾತಕ್ಕಾಗಿ? ನನ್ನ ಹೆಸರನ್ನ ಪ್ರಖ್ಯಾತಿಪಡಿಸುವುದಕ್ಕೋಸ್ಕರ ನಾನು ದಿನ್ನೆಗಳನ್ನ ಸಮ ಮಾಡುವಂತವನಾಗಿದ್ದೇನೆ. ಈ ಹೆದರದಿರು ನನ್ನ ಮನೆಯ ಸಭೆಯ ಸೇವೆಯ ಮಾರ್ಗ ಇನ್ನು ಮೇಲೆ ದಿನ್ನೆಗಳ ಮೇಲೆ ನಡೆಯುವುದಿಲ್ಲ, ಇನ್ನು ಮೇಲೆ ಸಮ ಮಾರ್ಗದಲ್ಲಿ ನಡೆಯುವಂತದ್ದಾಗಿದೆ. ಹಲ್ಲೆಲೂಯಾ. ಆತನು ಎಡವದ ಮಾರ್ಗದಲ್ಲಿ ನಡೆಸುವಂತ ದೇವರಾಗಿದ್ದಾನೆ. ಆತನು ನಮ್ಮನ್ನು ನಡೆಸಿಕೊಂಡು ಹೋದ್ರೆ ನಮ್ಮ ಕಾಲು ಕಲ್ಲಿಗೆ ತಾಕುವುದಿಲ್ಲ, ನಮ್ಮ ಕಾಲು ಎಡವುವುದಿಲ್ಲ, ಎಡವಿ ನಾವು ಬಿದ್ದು ಹೋಗುವುದಿಲ್ಲ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ದೇವರು ಹೇಳ್ತಾ ಇದ್ದಾನೆ, ಕಬ್ಬಿಣದ ಕದಗಳನ್ನ ನಾನು ಮುರಿದು ಬಿಡುತ್ತೇನೆ ಎಂಬುದಾಗಿ. ಕಬ್ಬಿಣದ ಕದಗಳು ಯಾವುದು ಈ ಸಭೆಯನ್ನು ಆರಾಧನೆ ಮಾಡದ ಹಾಗೆ ನಿಲ್ಲಿಸಿಬಿಟ್ಟಿತು, ಯಾವುದು ಈ ಸೇವೆ ಪ್ರಖ್ಯಾತಿಗೊಳ್ಳದ ಹಾಗೆ ನಿಲ್ಲಿಸಿಬಿಟ್ಟಿತು, ದೇವರನ್ನ ಆರಾಧಿಸೋದಕ್ಕೆ ಆಗದ ಹಾಗೆ ನಿಂತಂತ ಆ ತಾಮ್ರದ ಕಬ್ಬಿಣದ ಕದಗಳನ್ನ ದೇವರು ಮುರಿದು ಹಾಕುವಂತವನಾಗಿದ್ದಾನೆ. ಆತನು ಬಾಗಿಲನ್ನ ತೆರೆದರೆ ಅದನ್ನು ಮುಚ್ಚೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ದೇವರು ಕಬ್ಬಿಣದ ಬಾಗಿಲುಗಳನ್ನ ಮುರಿದು ಆಶೀರ್ವಾದದ ಅಭಿಷೇಕದ ಬಾಗಿಲುಗಳನ್ನ ಈ ಆಲಯದಲ್ಲಿ ತೆರೆಯುವಂತವನಾಗಿದ್ದಾನೆ. ಇನ್ನು ಮೇಲೆ ಈ ಸಭೆಯಲ್ಲಿ ತಡೆ ಅನ್ನುವುದೇ ಇರೋದಿಲ್ಲ, ಕೊರತೆ ಅನ್ನೋದೇ ಇರೋದಿಲ್ಲ. ಈ ಸಭೆಯಲ್ಲಿ ಇನ್ನು ಮೇಲೆ ತಡೆ ರಹಿತವಾಗಿ ಪ್ರಾರ್ಥನೆ, ಆರಾಧನೆ, ಉಜ್ಜೀವನ, ಸ್ವಸ್ಥತೆ, ಬಿಡುಗಡೆ ನಡೆಯುವಂತದ್ದಾಗಿದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಇನ್ನು ಹೊಸ ವರ್ಷ ಬರೋದಕ್ಕಿಂತ ಮುಂಚಿತವಾಗಿಯೇ ಈ ಆಲಯಕ್ಕೆ ದೇವರು ಕೊಡುತ್ತಿರುವಂಥ ವಾಗ್ದಾನ. ಇಲ್ಲಿ ತನಕ ಎದ್ದು ನಿಂತಿದ್ದಂಥ ಎಲ್ಲ ದಿನ್ನೆಗಳು, ಎಲ್ಲ ಕದಗಳು ಇವತ್ತಿಗೆ ಸಮಾಪ್ತಿ ಆಯಿತು. ಒಂದು ಹೊಸ ಅಧ್ಯಾಯವನ್ನು ದೇವರು ಹೆದರದಿರು ನನ್ನ ಮನವೇ ಸಭೆಯಲ್ಲಿ ದೇವರು ಕೊಡುತ್ತಾ ಇದ್ದಾರೆ. ಒಂದು ಹೊಸ ಹಾಳೆಯಲ್ಲಿ ತಿರುಗಿ ಹೆದರದಿರು ನನ್ನ ಮನೆಯ ಸೇವೆಯನ್ನು ದೇವರು ಬರೀತಾ ಇದ್ದಾರೆ. ಇದು ಹೇಗೆ ಇರಬೇಕು? ನನ್ನ ನಾಮದ ಮಹಿಮೆಗಾಗಿ, ಜನರ ರಕ್ಷಣೆಗಾಗಿ, ಪರಲೋಕದ ರಾಜ್ಯದ ಕ್ರಿಯೆಗಳಿಗಾಗಿ ನಾನು ಏನು ಮಾಡಬೇಕೆಂಬುದಾಗಿ ದೇವರು ಹೊಸ ಹಾಳೆಯ ಮೇಲೆ ತನ್ನ ಕೈಯಾರೆ ಹೊಸ ಕಥೆಯನ್ನ, ಹಿಸ್ಟ್ರಿಯನ್ನೇ ಸೃಷ್ಟಿಸುವಂತ, ಇತಿಹಾಸವನ್ನೇ ಸೃಷ್ಟಿಸುವಂತ ಸೇವೆಯನ್ನಾಗಿ ಹೆದರದಿರು ನನ್ನ ಮನವೇ ಸೇವೆಯನ್ನು ದೇವರು ಮಾರ್ಪಡಿಸುತ್ತಾ ಇದ್ದಾರೆ. ಇಲ್ಲಿ ತನಕ ಇದ್ದಂತ ಎಲ್ಲ ಅವಮಾನದ ಮುಸುಕನ್ನ ದೇವರು ಈ ಕ್ಷಣಕ್ಕೆ ತೆಗೆದು ಹಾಕಬೇಕಿದ್ದಾರೆ.
ತೆಗೆದು ಹಾಕಿಬಿಟ್ಟಿದ್ದಾರೆ. ಇನ್ನು ಮೇಲೆ ದೇವರು 4 ದಿಕ್ಕುಗಳಿಂದಲೂ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಎಲ್ಲ ದಿಕ್ಕುಗಳಿಂದಲೂ ಆತ್ಮಗಳನ್ನ ಕರೆದುಕೊಂಡು ಬರ್ತಾ ಇದ್ದಾರೆ, ರಾಜರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ, ಅಧಿಕಾರಿಗಳನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ದೇವರು ಮರೆಯೋದಕ್ಕೆ ಅನ್ಯಾಯಗಾರನಲ್ಲ. ಇಲ್ಲಿ ಮಾಡಿರುವಂಥ ಒಂದೊಂದು ಕಣ್ಣೀರಿನ ಪ್ರಾರ್ಥನೆ, ದೇವರ ಸೇವೆಗೆ ಮಾಡಿರುವಂಥ ಒಂದೊಂದು ತ್ಯಾಗ, ದೇವರು ಮರೆಯೋದಕ್ಕೆ ಅನ್ಯಾಯಗಾರನಲ್ಲ. ಆತನು ಎಲ್ಲವನ್ನ ನೆನಪಿಗೆ ತಂದುಕೊಂಡು ಈಗ ಹೊಸ ಅಧ್ಯಾಯವನ್ನ ಈ ಸೇವೆಯಲ್ಲಿ ಬರಿತಾ ಇದ್ದಾರೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನಮ್ಮ ಸಭೆಯ ವಾಗ್ದಾನ. ಎಷ್ಟು ಜನರಿಗೆ ಸಂತೋಷವಾಗ್ತಾ ಇದೆ? ಎಷ್ಟು ಜನರಿಗೆ ಸಂತೋಷವಾಗ್ತಾ ಇದೆ? ನಮ್ಮ ದೇವರ ವಾಗ್ದಾನ ಮಾಡಿದರೆ ಆತನ ಬಾಯಿ ನುಡಿಯುವುದನ್ನು ಆತನ ಹಸ್ತವು ನೆರವೇರಿಸುತ್ತಂತೆ. ಆತನ ಕೈ ಒಂದು ಸರಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದರೆ ಅದನ್ನು ಮುಗಿಸಿ ಬಿಡೋ ತನಕ ಆತನು ನನ್ನನ್ನು ನಿಮ್ಮನ್ನು ಬಿಡುವಂಥ ದೇವರಲ್ಲ. ನೀವೆಲ್ಲೇ ಹೋದರೂ ಏನೇ ಮಾಡಿದ್ರು ನಿಮ್ಮನ್ನು ತಿರುಗಿ ಎಳೆದುಕೊಂಡು ಬಂದು ಆತನ ಬಾಯಿ ನುಡಿದಿರುವುದನ್ನು ಮಾಡಿ ಮುಗಿಸಿಯೇ ಬಿಡುತ್ತಾನೆ. ಹಲ್ಲೆಲೂಯಾ. ಅಂತ ದೇವರನ್ನ ನಾನು ನೀನು ಆರಾಧಿಸ್ತಾ ಇದ್ದೇವೆ. ಸಂತೋಷವಾಗಿ ಚಪ್ಪಾಳೆ ತಟ್ಟೋಣವಾ, ಚಪ್ಪಾಳೆ ತಟ್ಟೋಣವಾ. ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ನೋಡ್ತಿರುವಂಥ ಈ 45ನೇ ಅಧ್ಯಾಯ, 44ನೇ ಅಧ್ಯಾಯ, ಹಿಂದೆ ಮತ್ತೆ ಇನ್ನು ಮುಂದೆ ಇರುವಂಥ ಕೆಲವು ಅಧ್ಯಾಯಗಳಲ್ಲಿ ದೇವರು ಕೊರೇಶ್ ರಾಜನ ವಿಷಯವಾಗಿ ಹೇಳ್ತಾ ಇದ್ದಾರೆ. ಯಾರ ವಿಷಯವಾಗಿ? ಕೊರೇಶನ ವಿಷಯವಾಗಿ. ಆತನು ಪಾರಸಿಕ ರಾಜನಾಗಿದ್ದಾನೆ, ಪರ್ಷಿಯ ದೇಶದ ರಾಜನು. ಪಾರಸಿಕ ರಾಜನ ವಿಷಯವಾಗಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನ ಸಮ ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇದನ್ನ ಪ್ರವಾದಿ ಆಗಿರುವಂತ ಯೆಶಾಯ ಪ್ರವಾದನೆ ನುಡಿಸುತ್ತಾ ಹೇಳ್ತಾ ಇದ್ದಾನೆ. ಯಾವಾಗ ಈ ಮಾತು ಬರುತ್ತೆ ಗೊತ್ತಾ? ಯಾವಾಗ ಇಸ್ರೇಲರು ಪಾಪ ಮಾಡಿ ದೇವರನ್ನ ಬಿಟ್ಟು, ಅಂದ್ರೆ ದೇವರನ್ನ ಬಿಡದ ಹಾಗೆ ದೇವರೊಟ್ಟಿಗೆ ಇನ್ನು ಅನ್ಯ ವಿಗ್ರಹಗಳನ್ನ ಪೂಜೆ ಮಾಡಿ ಅದನ್ನ ಆರಾಧಿಸುವಾಗ ಬ್ಯಾಬಿಲೋನ್ ಸಂಸ್ಥಾನವು ಬಂದು ಅವರನ್ನ ಸೆರೆಗೆ ತೆಗೆದುಕೊಂಡು ಹೋಗಿಬಿಡುತ್ತಾರೆ. ಆ ಸಮಯದಲ್ಲಿ ಪ್ರವಾದಿಯಾಗಿರುವಂತ ಯೆಶಾಯನು ದೇವರ ಆತ್ಮನ ಪ್ರೇರಿತನಾಗಿ ಇದನ್ನು ಮಾತನಾಡ್ತಾನೆ. ದೇವರು ಅವರಿಗೆ ನುಡಿಯುವಂತ ಮಾತುಗಳನ್ನ ಹೇಳ್ತಾನೆ, ಈಗೋ ಕೊರೇಶನನ್ನು ನಾನು ಅಭಿಷೇಕಿಸಿದ್ದೇನೆ, ಅವನ ಮುಂದೆ ಹೋಗಿ ನಾನು ದಿನ್ನೆಗಳನ್ನ ಸಮ ಮಾಡುತ್ತೇನೆ, ತಾಮ್ರದ ಕದಗಳನ್ನು ಮುರಿದು ಬಿಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರಾಜನ ಹೆಸರು ಸತ್ಯವೇದದಲ್ಲಿ 30ಕ್ಕಿಂತ ಹೆಚ್ಚು ಸಾರಿ ಪ್ರಸ್ತಾಪಗೊಂಡಿದೆ. ಆದರೆ ಈ ರಾಜನು ಯಹೂದ್ಯನಲ್ಲ, ಈ ರಾಜನು ಇಸ್ರಾಯೇಲ್ನವನಲ್ಲ, ಈ ರಾಜನು ದೇವರನ್ನ ಅರಿತಿಲ್ಲ, ಈ ರಾಜನಿಗೆ ಯೆಹೋವನಂದ್ರೆ ಯಾರಂತಾನೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಈ ಪ್ರವಾದನೆಯನ್ನು ನುಡಿತಿರುವಂಥ ಯೆಶಾಯನು ಈ ಕೊರೇಶನ್ನು ಹುಟ್ಟುವುದಕ್ಕಿಂತ 150 ವರ್ಷ ಮುಂಚೆನೇ ಈ ಪ್ರವಾದನೆಯನ್ನು ನುಡಿತಾ ಇದ್ದಾನೆ. ಎಷ್ಟು ವರ್ಷ? 150 ವರ್ಷ ಮುಂಚಿತವಾಗಿ ಬಂದಂತ ಪ್ರವಾದನೆ ಇದು. ಅಂತ ಒಬ್ಬ ರಾಜನು ಹುಟ್ಟುತ್ತಾನೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿಲ್ಲ. ಹಲ್ಲೆಲೂಯಾ. ಯಾರಿಗೂ ಗೊತ್ತಿಲ್ಲ. ಆದ್ರೆ ದೇವರು ನೋಡಿ ಹೇಗೆ ತನ್ನ ಕೆಲಸಗಳನ್ನು ನಡೆಸೋದಕ್ಕೆ ಮನುಷ್ಯರನ್ನ ಎಬ್ಬಿಸುತ್ತಾರೆ ಎಂಬುದಾಗಿ. ತನ್ನ ಮಕ್ಕಳು ಪಾಪ ಮಾಡಿ ಸೆರೆಗೆ ಹೋಗಿದ್ದಾರೆ, ದಾಸತ್ವದಲ್ಲಿ ಬಿದ್ದಿದ್ದಾರೆ. ಈಗ ಸೈತಾನನ ಅಂದುಕೊಳ್ತಾ ಇರ್ಬೋದು, ಇನ್ನು ಮೇಲೆ ಇವರನ್ನ ಬಿಡಿಸೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಯಾಕಂದ್ರೆ ಈಗ ಇವರು ಕಬ್ಬಿಣದ ಕದಗಳೊಳಗಿದ್ದಾರೆ ಅಂತ. ಹಲ್ಲೆಲೂಯಾ. ಬ್ಯಾಬಿಲೋನ್ ಸಂಸ್ಥಾನದಲ್ಲಿ ಏನು ಗೊತ್ತಾ, ಅವರ ಗೋಡೆಗಳು ಅಂದ್ರೆ ಅವರ ಸಂಪೂರ್ಣ ಸಂಸ್ಥಾನದ ಸುತ್ತಲೂ 100 ಕಬ್ಬಿಣದ ಕದಗಳಿತ್ತಂತೆ. ಎಷ್ಟು? 100 ಕಬ್ಬಿಣದ ಕದಗಳು. ಸೈತಾನ್ ಅಂದುಕೊಂಡಿರ್ತಾನೆ, ಇಷ್ಟು ಕಬ್ಬಿಣದ ಕದಗಳ ಮುಂದೆ, ಅಂದ್ರೆ 100 ಯೆರಿಕೋ ಗೋಡೆಗಳ ಮುಂದೆ ಈ ದೇವರನ್ನ ತಳ್ಳಿ ನನ್ನನ್ನು ಆರಾಧಿಸುವಂತ ಮಕ್ಕಳು ತಿರುಗಿ ದೇವರ ಬಳಿಗೆ ಹೇಗೆ ಹೋಗೋದಕ್ಕೆ ಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ಪ್ರವಾದಿ ಮುಖಾಂತರವಾಗಿ ದೇವರಿ ಮಾತನ್ನ ನುಡಿಸುತ್ತಾರೆ. ನುಡಿಸಿ 150 ವರ್ಷ ಆದ ನಂತರ ಈ ಕೊರೇಶನು ಜನಿಸುತ್ತಾನೆ. ಇವನು ದೇವರ ಮಕ್ಕಳಲ್ಲಿ, ದೇವರ ಕುಟುಂಬದಲ್ಲಿ ಜನಿಸಲಿಲ್ಲ, ದೇವರನ್ನ ಅರಿತುಕೊಂಡು ಜನಿಸಲಿಲ್ಲ.
ಸೈತಾನ್ ಅಂದುಕೊಳ್ತಾ ಇರ್ತಾನೆ, ಇನ್ನು ಇವರ ಮಧ್ಯದಲ್ಲಿ ಯಾರನ್ನ ಎಬ್ಬಿಸೋದಕ್ಕೆ ಆಗೋದಿಲ್ಲ ಬಿಡು, ಇವರನ್ನ ನೋಡಿದ್ರೆ ಇವರು ಮತ್ತೆ ದೇವರ ಹತ್ರ ಹೋಗ್ತಾರಂತ. ಆದರೆ ಸರ್ವಶಕ್ತನಾದಂಥ ದೇವರು, ರಾಜಾದಿರಾಜನಾಗಿರುವಂಥ ದೇವರು, ಎಲ್ಲ ಅಧಿಕಾರಗಳನ್ನು ತನ್ನ ಕಾಲ ಕೆಳಗೆ ಹಾಕಿಕೊಂಡಿರುವಂಥ ದೇವರು ಏನು ಮಾಡ್ತಾರೆ ಗೊತ್ತಾ? ಸೈತಾನನನ್ನೇ ಆರಾಧಿಸುವಂಥ ರಾಜನನ್ನೇ ಇಸ್ರಾಯೇಲರನ್ನ ಬಿಡಿಸೋದಕ್ಕೆ ಎಬ್ಬಿಸುತ್ತಾನಂತ. ನಾನು ನೀನು ಆರಾಧಿಸುವಂಥ ದೇವರಿಂದ ಯಾವುದು ಅಸಾಧ್ಯವಲ್ಲ ರೀ. ಯಾವಾಗ ಸೈತಾನನನ್ನು ಯಾರು ಎದ್ದೇಳಲ್ಲ ಅನ್ನದ್ಕೊಳ್ತಾರೋ ಅವಾಗ ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ಅವನ ಸಾಮ್ರಾಜ್ಯದಲ್ಲಿ ಒಬ್ಬನನ್ನ ಎಬ್ಬಿಸಿ ತನ್ನ ಮಕ್ಕಳನ್ನ ಬಿಡಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಏಜ್ರನ ಪುಸ್ತಕದಲ್ಲಿ ನಾವು ನೋಡ್ತೇವೆ, 1ನೇ ಅಧ್ಯಾಯದಲ್ಲಿ ದೇವರು ಕೊರೇಷನಿಗೆ ಪ್ರೇರೇಪಿಸಿ ಅವರ ಮನಸ್ಸನ್ನ ಬದಲಾಯಿಸಿ ತಿರುಗಿ ನೀವು ಹೋಗಿ ಯೆರೂಸಲೇಮಿನಲ್ಲಿರುವಂತ ದೇವಾಲಯನ ಕಟ್ಟಿರಿ ಎಂಬುದಾಗಿ ಹೇಳ್ತಾರಂತೆ. ಯಾರ್ಯಾರು ದಾಸತ್ವದಲ್ಲಿ ಇದ್ದೀರೋ, ಯಾರ್ಯಾರು ಬ್ಯಾಬಿಲೋನ್ ಸಂಸ್ಥಾನದ ದಾಸತ್ವದಲ್ಲಿದ್ದೀರೋ, ನೀವೆಲ್ಲರೂ ಏನ್ ಮಾಡ್ರಿ, ಇನ್ನು ಮೇಲೆ ದಾಸತ್ವದಲ್ಲಿ ಇರಬೇಡ್ರಿ. ಒಬ್ಬ ಅನ್ಯ ರಾಜನ್ ಹೇಳ್ತಾ ಇದ್ದಾನೆ, ನೀವು ತಿರುಗಿ ಹೋಗಿ ನಿಮ್ಮ ದೇವಾಲಯವನ್ನ ಕಟ್ಟಿ ದೇವರನ್ನ ಆರಾಧನೆ ಮಾಡೋದಕ್ಕೆ ಶುರು ಮಾಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಜ್ಜೀವನ ಯಾಕೆ ಬರುತ್ತಾ ಇಲ್ಲ ಗೊತ್ತಾ? ಹೇಗೆ ಇಸ್ರಾಯೇಲ್ ಮಕ್ಕಳು ದಾರಿ ತಪ್ಪಿದ್ರು. ದೇವರೂ ಬೇಕು, ಲೋಕವೂ ಬೇಕು. ದೇವರೂ ಬೇಕು, ಇನ್ನೊಬ್ಬರನ್ನು ಕೂಡ ಸಂತೋಷಪಡಿಸಬೇಕು. ದೇವರೂ ಬೇಕು, ನನ್ನ ಆಸೆಗಳು ಕೂಡ ಈಡೇರಬೇಕು. ಈ ದೇವರು ಬೇಕು, ಆ ದೇವರು ಬೇಕು. ದೇವರಂದ್ರೆ ನಾನು ಅನ್ಯ ದೇವರ ಬಗ್ಗೆ ಹೇಳ್ತಿಲ್ಲ. ದೇವ್ರು ಹೇಳ್ತಾರೆ, ನಮ್ಮ ಮನಸ್ಸಿನೊಳಗಿರುವಂಥ ಕೆಲವು ಸಂಗತಿಗಳೇ ನಮ್ಮ ವಿರುದ್ಧವಾಗಿ ವಿಗ್ರಹಗಳಾಗಿ ನಿಂತಿದೆ ಅಂತೆ. ಹಲ್ಲೆಲೂಯಾ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉಜ್ಜೀವನ ಬರದೇ ಇರೋದಕ್ಕೆ ಕಾರಣ ಏನು ಗೊತ್ತಾ? ದೇವರಿಗೆ ಕೊಡಬೇಕಾಗಿದ್ದ ಸ್ಥಳದಲ್ಲಿ ನಾವು ಮನುಷ್ಯರನ್ನ ನಿಲ್ಲಿಸ್ಬಿಟ್ಟಿರ್ತೇವೆ. ದೇವರಿಗೆ ನಿಲ್ಲಿಸಬೇಕಾಗಿದ್ದಂಥ ಸ್ಥಳದಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಿಲ್ಲಿಸಿಬಿಟ್ಟಿದ್ದೇವೆ. ದೇವರಿಗೆ ಕೊಡಬೇಕಾದಂಥ ಸ್ಥಳವನ್ನು ನಾವು ಬರೀ ಆಶೀರ್ವಾದಕ್ಕೆ ಕೊಟ್ಟಿದ್ದೇವೆ, ನಾವು ಬರೀ ಗ್ರೇಸ್ಗೆ ಕೊಟ್ಟಿದ್ದೇವೆ. ಹಲ್ಲೆಲೂಯಾ. ದೇವರನ್ನ ಬಿಟ್ಟು ಬೇರೆಲ್ಲವನ್ನ ಹುಡುಕ್ತಾ ಇದ್ದಾರೆ ಕ್ರಿಸ್ತನ ಮಕ್ಕಳು. ಧಾರ್ಮಿಕವಾಗಿ ಆಚರಿಸ್ತಾ ಇದ್ದಾರೆ ಭಾನುವಾರದ ಆರಾಧನೆಯನ್ನು. ಅವ್ರಿಗೆ ಗೊತ್ತಿಲ್ಲ ಭಾನುವಾರದ ದಿನ ಎಂಥ ಪುನರುತ್ಥಾನ ಶಕ್ತಿ ಯೇಸು ಕ್ರಿಸ್ತನನ್ನು ಎಬ್ಬಿಸಿತು ಎಂಬುದಾಗಿ. ಹಲ್ಲೆಲೂಯಾ. ಎಂಥ ಪುನರುತ್ಥಾನದ ಶಕ್ತಿ ಆರಾಧನೆಯನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಮರೆತು ಬಿಟ್ಟಿದ್ದಾರೆ ಜನ. ಆದರೂ ಕೂಡ ದೇವರು ಹೇಳ್ತಾ ಇದ್ದಾರೆ, ನೀವು ಒಂದು ವೇಳೆ ನನ್ನನ್ನು ಮರೆತು ದಾಸತ್ವಕ್ಕೆ ಹೋಗಿರಬಹುದು. ನಾನು ಇವತ್ತಿನಿಂದ ಕರ್ನಾಟಕ ರಾಜ್ಯದಲ್ಲಿರುವಂಥ ಮಂತ್ರಿಗಳನ್ನು, ಅಧಿಕಾರಿಗಳನ್ನು ಅಭಿಷೇಕಿಸಿ ತಿರುಗಿ ಕರ್ನಾಟಕ ರಾಜ್ಯದಲ್ಲಿ ಶುಭವಾರ್ತೆ ಸಾರುವ ಹಾಗೆ, ತಿರುಗಿ ಆಲಯಗಳು ಕಟ್ಟಲ್ಪಡುವ ಹಾಗೆ, ತಿರುಗಿ ಉಜ್ಜೀವನ ಕೂಟಗಳು ನಡೆಯುವ ಹಾಗೆ, ಬೀದಿ ಬೀದಿಗಳಲ್ಲಿ, ಹಳ್ಳಿ ಹಳ್ಳಿಗಳಲ್ಲಿ, ರಾಜ್ಯ ರಾಜ್ಯಗಳಲ್ಲಿ, ಜಿಲ್ಲೆ ಜಿಲ್ಲೆಗಳಲ್ಲಿ ಒಂದೊಂದು ಕಟ್ಟೆಗಳ ಮೇಲೆ ದೇವರ ನಾಮವನ್ನು ಸಾರುವುದಕ್ಕೆ ನಾನು ಅಧಿಕಾರಿಗಳ ಮನಸ್ಸನ್ನ ಮಾರ್ಪಡಿಸಿ ಮತ್ತೆ ನನ್ನ ರಾಜ್ಯವನ್ನು ಸ್ಥಾಪಿಸುವಂತವನಾಗಿದ್ದೇನೆ. ಮತ್ತೆ ನನ್ನ ರಾಜ್ಯವನ್ನು ಸ್ಥಾಪಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಕೊರೇಷನ ಮೇಲೆ ಬಂದಂತ ದೇವರ ಅಭಿಷೇಕ ಈ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಅಧಿಕಾರಿಗಳ ಮೇಲೆ, ಅನೇಕ ಮಂತ್ರಿಗಳ ಮೇಲೆ, ಮುಖ್ಯಮಂತ್ರಿಗಳ ಮೇಲೂ ಕೂಡ ಬರುವಂತದ್ದಾಗಿದೆ. ಅವರು ತಿರುಗಿ ದೇವರನ್ನ ಆರಾಧಿಸೋದಕ್ಕೆ ನಮಗೆ ಏನೆಲ್ಲ ಮಾಡಿಕೊಡಬೇಕು, ಹೇಗೆಲ್ಲ ದಾರಿ ಮಾಡಿಕೊಡಬೇಕು, ಅವರು ದಿನಗಳನ್ನ ಸಮ ಮಾಡಿ ಆರಾಧನೆಗೆ ಮಾರ್ಗವನ್ನು ತೆಗೆದುಕೊಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಇನ್ನು ಮೇಲೆ ಕರ್ನಾಟಕ ತಣ್ಣಗೆ ಇರುವುದೇ ಇಲ್ಲ. ಕರ್ನಾಟಕದಲ್ಲಿ ಪರಲೋಕದ ಬೆಂಕಿ ಹೊತ್ತಿ ಉರಿಯುತ್ತದೆ ಯೇಸುವಿನ ನಾಮದಲ್ಲಿ. ಕರ್ನಾಟಕದಲ್ಲಿರುವಂತಹ ಅಂಧಕಾರದ ಶಕ್ತಿಗಳನ್ನು ನಾನು ನೀನು ಸೇರಿ ಅಡಗಿಸಿ ಬಿಡುತ್ತೇವೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಗೊತ್ತಿಲ್ಲದೆ ಇರುವಂತ ಒಬ್ಬ ಅನ್ಯ ರಾಜನನ್ನ ದೇವ್ರು ಇಷ್ಟು ಅಭಿಷೇಕ ಮಾಡ್ತಾರೆ ಅಂದರೆ, ಆತನನ್ನು ಆರಾಧಿಸುವಂಥ ಮಕ್ಕಳಿಗೆ ಎಂಥ ಅಭಿಷೇಕ ಕೊಡಬೇಡ ದೇವ್ರು. ಹಲ್ಲೆಲೂಯಾ. ಕೆಲವರು ಅಂದುಕೊಳ್ತಾರೆ, ನನ್ನ ಕೈಲಿ ಏನಾಗುತ್ತೆ, ವಯಸ್ಸಾಗ್ಬಿಡುತ್ತೆ, ನನ್ನ ಕೈಲಿ ಏನಾಗುತ್ತೆ, ಮಕ್ಕಳದು ಫೀಸು, ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಪೂರೈಸುವಷ್ಟರಲ್ಲೇ ನಮ್ಮ ಜೀವನ ಸಾಕಾಗ್ಬಿಡುತ್ತೆ, ಏನಾಗುತ್ತೆ. ಇಂಥ ಮನಸ್ಥಿತಿನೇ ನಮ್ಮನ್ನು ಇವತ್ತು ಅಂಧಕಾರಕ್ಕೆ ತಳ್ಳಿರೋದು. ಮೋಶೆಗೆ 80 ವರ್ಷಕ್ಕೆ ದೇವರು ಕರೆದ್ರಂತೆ. ನಾನು ಮಾತಾಡೋದಿಲ್ಲ ಅಂದರು. ಏನಂದ್ರು ದೇವರು? ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೇನೆ,
ನಿನ್ನ ಅಣ್ಣನ ನಾನು ಕಳಿಸ್ತಾ ಇದ್ದೇನೆ, ನೀನ್ ನನ್ನ ಹತ್ರ ಎಕ್ಸ್ಕ್ಯೂಸ್ ಕೊಡೋದಕ್ಕೆ ಬರಬೇಡ. ನಿನ್ನನ್ನು ಆರಿಸಿಕೊಂಡಿದ್ದೇನೆ ಅಂದಮೇಲೆ ನಿನ್ನ ಮುಖಾಂತರವೇ ನನ್ನ ಕಾರ್ಯವನ್ನು ನಾನು ನೆರವೇರಿಸುತ್ತೇನೆ. ಹಲ್ಲೆಲೂಯಾ. ಹಾಗಾಗಿ ದೇವರನ್ನ ಆರಾಧಿಸುವಂತ ಪ್ರತಿಯೊಬ್ಬರು ಕೂಡ ದೇವರಿಂದ ಆರಿಸಲ್ಪಟ್ಟಂತ ಮಕ್ಕಳಾಗಿದ್ದೀರಾ ನೀವು. ಇನ್ನು ಮೇಲೆ ನಿಮ್ಮೊಳಗೆ ಹಿಂಜರಿಕೆ ಅನ್ನೋದು ಬೇಡ, ಇನ್ನು ಮೇಲೆ ನಿಮ್ಮೊಳಗೆ ತಳಮಳ ಅನ್ನೋದು ಬೇಡ. ದೇವರನ್ನೇ ಅರಿಯದ ಮನುಷ್ಯನಿಗೆ ಅಂತ ಅಭಿಷೇಕವನ್ನು ಕೊಡುವಂತ ದೇವರು ಇನ್ನು ಆತನನ್ನೇ ಹಗಲಿರುಳು ಧ್ಯಾನಿಸುತ್ತಾ, ಆತನನ್ನೇ ಆರಾಧಿಸುತ್ತಾ, ಆತನನ್ನೇ ಎದುರು ನೋಡುವಂತ ನಮಗೆ ಅದಕ್ಕಿಂತ 2ರಷ್ಟು ಅಭಿಷೇಕವನ್ನು ಕೊಡುವಂತವನಾಗಿದ್ದಾನೆ. 1 ತಾಮ್ರದಲ್ಲ, 100,000 ತಾಮ್ರದ ಕದಗಳನ್ನ ದೇವರು ನನ್ನ ನಿನ್ನ ಮುಂದೆ ಹೋಗಿ ಸಮ ಮಾಡಿ ನಾಶ ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಈ ಕರ್ನಾಟಕ ರಾಜ್ಯ ನನ್ನ ನಿನ್ನ ಸ್ವತ್ತಾಗಿದೆ. ಇಲ್ಲಿರುವಂಥ ದಿನ್ನೆಗಳನ್ನು ಸಮ ಮಾಡಬೇಕಂದ್ರೆ ದೇವರು ನಾನು ನೀನು ಅಭಿಷಕ್ತರಾಗಿ ಇಲ್ಲಿ ಕೂರಬೇಕು, ಮೊಣಕಾಲೂರಬೇಕು, ಕೈಗಳನ್ನು ಎತ್ತಬೇಕು. ನಾವೆತ್ತುವಾಗ ಈಗಾಗಲೇ ಅವಾಗ ಪರಲೋಕದಲ್ಲಿ ಆತ್ಮೀಯ ಜಗತ್ತಿನಲ್ಲಿ ಯುದ್ಧ ಶುರುವಾಗ್ಬಿಟ್ಟಿರುತ್ತೆ. ಸಿಂಪಲ್, ಮೊಣಕಾಲೂರಬೇಕು, ಕೈ ಎತ್ತಬೇಕು. ಮಾತಾಡೋದಕ್ಕೆ ಬರುತ್ತಾ ಇಲ್ವಾ? ಏನು ಪ್ರಾರ್ಥನೆ ಗೊತ್ತಾಗ್ತಾ ಇಲ್ವಾ? ಅನ್ಯ ಭಾಷೆ ಶುರು ಮಾಡ್ರಿ. ದೇವ್ರು ನಿಮಗಿನ್ನೇನು ಕೇಳಲ್ಲ. ಮೊಣಕಾಲೂರಿ, ಕೈಗಳನ್ನೆತ್ತಿ ಅನ್ಯ ಭಾಷೆ ಶುರು ಮಾಡ್ರಿ. ಈಗಾಗಲೇ ನಿಮ್ಮ ಯುದ್ಧ ಪ್ರಾರಂಭವಾಗಿದೆ ಅಂತ ಅರ್ಥ. ಈಗಾಗಲೇ ನಿಮ್ಮ ಪರವಾಗಿ ದೂತರನ್ನ ದೇವರು ಕಳಿಸಿಕೊಟ್ಟಿದ್ದಾರೆ ಅಂತ ಅರ್ಥ. ಈಗಾಗಲೇ ದೇವರು ನಿಮ್ಮ ಪರವಾಗಿ ನಿಮ್ಮ ಮುಂದುಗಡೆ ಹೋಗಿ ಈ ದಿನ್ನೆಗಳನ್ನು ಸಮ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕಬ್ಬಿಣದ ಕದ ಕರ್ನಾಟಕ ರಾಜ್ಯದಲ್ಲಿ ಆರಾಧನೆ ನಿಂತು ಹೋಗುವ ಹಾಗೆ ಮಾಡಿದೆ. ಆದರೆ ಇವತ್ತಿನಿಂದ ನಾವು ಭಯ ಪಡೋದು ಬೇಡ. ದೇವ್ರೇನು ಹೇಳಿಬಿಟ್ಟಿದ್ದಾರೆ? ನೀವು ತಣ್ಣಗಿದ್ರೆ ಏನೋ, ನಾನು ಮಂತ್ರಿಗಳನ್ನು ಎಬ್ಬರಿಸ್ತೀನಿ, ನಾನು ಅಧಿಕಾರಿಗಳನ್ನು ಎಬ್ಬರಿಸ್ತೀನಿ, ಮತ್ತೆ ನನ್ನ ಆರಾಧನೆ ರಾಜ್ಯದಲ್ಲಿ ತರ್ತೀನಿ, ಮತ್ತೆ ಉಜ್ಜೀವನ ನನ್ನ ರಾಜ್ಯದಲ್ಲಿ ನಾನು ತರ್ತೀನಿ. ನನಗೋಸ್ಕರ ಅಲ್ಲೊಂದು ಇಲ್ಲೊಂದು ಮೂಲೆಯಲ್ಲಿ ಕೂತು ಮೊಣಕಾಲೂರಿ ಕಣ್ಣೀರಿಡುವಂಥ ಮಕ್ಕಳಿದ್ದಾರೆ. ಒಂದು ದಿನ ಅವರ ಹೆಸರುಗಳನ್ನು ನಾನು ಪ್ರಖ್ಯಾತಿ ಪಡಿಸುತ್ತೇನೆ. ಅವರ ಮುಖಾಂತರವಾಗಿ ರಾಜ್ಯವನ್ನು ರಕ್ಷಣೆ ಕಡೆಗೆ ತರುತ್ತೇನೆ. ಅವರ ಮುಖಾಂತರವಾಗಿ ರಾಜ್ಯದಲ್ಲಿರುವಂಥ ಅಂಧಕಾರವನ್ನು ತೆಗೆದು ಹಾಕಿಬಿಡ್ತೇನೆ. ಬಡವರನ್ನ, ದೀನರನ್ನ, ದರಿದ್ರರನ್ನ, ಕುಕ್ಕಿದವರನ್ನ ಮೇಲೆತ್ತುವಂಥ ದಿನಗಳು ಕರ್ನಾಟಕ ರಾಜ್ಯದಲ್ಲಿ ಬರಲಿಕ್ಕೆ ಹೋಗಿದೆ. ಅದು ನನ್ನಿಂದ ನಿನ್ನಿಂದ ಸಾಧ್ಯವಾಗುವಂತದ್ದಾಗಿದೆ ಯೇಸುವಿನ ನಾಮದಲ್ಲಿ. ಈ ಕರ್ನಾಟಕ ರಾಜ್ಯ ಇನ್ನು ಮೇಲೆ ಮಾದರಿಯ ರಾಜ್ಯವಾಗಿ, ಪರಲೋಕ ರಾಜ್ಯವನ್ನ ಸ್ಥಾಪಿಸಿದ ರಾಜ್ಯವಾಗಿ ಹೆಸರುಗೊಳ್ಳುತ್ತೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ಎಲ್ಲ ಅಧಿಕಾರಿಗಳಿಗಿಂತ ಮೇಲಿದ್ದಾನೆ. ಯಾವ ರಾಜರಾಗಲಿ, ಯಾವ ಮಂತ್ರಿಗಳಾಗಲಿ, ಎಂಥವರೇ ಆಗಲಿ, ಅವರ ಮನಸ್ಸನ್ನು ಕೂಡ ಬದಲಾಯಿಸುವಂಥ ಶಕ್ತನು ನನ್ನ ನಿನ್ನ ದೇವರಾಗಿದೆ. ಇವತ್ತು ನಮ್ಮ ವಿರುದ್ಧವಾಗಿ ಮಾತನಾಡುವಂಥ ಅದೇ ಅಧಿಕಾರಿಗಳೇ ನಾಳೆ ಬಂದು ನಮ್ಮ ಸಭೆಯಲ್ಲಿ ಬಂದು ಮೊಣಕಾಲೂರುವಾಗಿ ಮಾಡುವಂಥ ದೇವರ ಆತನ ಇದೆ. ಇವತ್ತು ನಮ್ಮ ವಿರುದ್ಧವಾಗಿ ಮಾತನಾಡುವಂಥ ಜನರೇ ನಮ್ಮ ಬಳಿ ಕ್ಷಮೆ ಕೇಳಿ, ದಯವಿಟ್ಟು ಆರಾಧನೆಗೆ ನಮಗೆ ಅವಕಾಶ ಕೊಡಿ. ನಿಮ್ಮ ದೇವರ ವಿರುದ್ಧವಾಗಿ, ನಿಮ್ಮ ವಿರುದ್ಧವಾಗಿ ನಾವು ಮಾತಾಡಬಾರ್ದಾಗಿತ್ತು. ಇಂಥ ದಿನಗಳು ತಿರುಗಿ ಕರ್ನಾಟಕ ರಾಜ್ಯದಲ್ಲಿ ಬರ್ತಾ ಇದೆ. ನಾನು ಈಗಾಗಲೇ ಅನೇಕ ಸ್ಟೇಡಿಯಂಗಳನ್ನು ನನ್ನ ಕಣ್ಣೆದುರಿನಲ್ಲಿ ನೋಡ್ತಾ ಇದ್ದೇನೆ, ಅನೇಕ ಫೀಲ್ಡ್ಗಳನ್ನು ನನ್ನ ಕಣ್ಣೆದುರಿನಲ್ಲಿ ನೋಡ್ತಾ ಇದೆ. ದೇವರು ಈಗಾಗಲೇ ಅನೇಕ ಸ್ಟೇಡಿಯಂಗಳನ್ನು, ಫೀಲ್ಡ್ಗಳನ್ನು ಆರಿಸಿಕೊಳ್ತಾ ಇದ್ದಾರೆ, ದಿನಾಂಕಗಳನ್ನು ಬರೀತಾ ಇದ್ದಾರೆ. ಈ ವರ್ಷ ಈ ದಿನದಂದು ಇಷ್ಟು ಲಕ್ಷ ಜನರು ಸೇರಿ ನನ್ನನ್ನು ಆರಾಧಿಸಬೇಕೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಷ್ಟು ಮಾತ್ರ ಹೇಳ್ತಿಲ್ಲ ದೇವರು. ಸಮಯ ಆಗಿರೋದ್ರಿಂದ ಇನ್ನೊಂದೇ ಒಂದು ವಿಷಯನ ಹೇಳಿ ನಾನು ಮುಗಿಸ್ಬಿಡ್ತೇನೆ. ಕತ್ತಲಲ್ಲಿ ಬಚ್ಚಿಟ್ಟಿರುವಂಥ ಆಸ್ತಿ ಪಾಸ್ತಿಗಳನ್ನು, ನಿಧಿ ನಿಕ್ಷೇಪಗಳನ್ನು ನಾನು ಕೊಡುತ್ತೇನೆ ಎಂಬುದಾಗಿ. ಒಂದೇ ಒಂದು ಡೌಟ್ ಬಂತು ನನಗೆ ಈ ವಚನವನ್ನು ಓದಬೇಕಾದ್ರೆ. ಸರ್ವಶಕ್ತನಾದಂಥ ದೇವರು, ಬೆಳಕಾಗಿರುವಂಥ ದೇವರು ಹೇಗೆ ಕತ್ತಲೆಯೊಳಗಿಂದ ನಮಗೆ ಆಶೀರ್ವಾದಗಳನ್ನು ಕೊಡ್ತಾರೆ? ಹೇಗೆ ಕತ್ತಲಲ್ಲಿರುವಂಥ ನಿಧಿ ನಿಕ್ಷೇಪಗಳನ್ನು ನನಗೆ ಕೊಡುತ್ತಾರೆ? ಇದೇ ದೇವರು ಆದಿಕಾಂಡದಲ್ಲಿ ಬೆಳಕಾಗಲಿ ಎಂದಾಗ ಏನಾಯಿತು? ಬೆಳಕಾಯಿತು. ಯೋಹಾನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1-3 ವಚನದಲ್ಲಿ ನಾವು ನೋಡ್ತೇವೆ, ಆತನಲ್ಲಿ ಜೀವವಿತ್ತು, ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತಂತೆ. ಇದೇ 1 ಯೋಹಾನ 1ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನು ಬೆಳಕಾಗಿದ್ದಾನೆ, ಆತನಲ್ಲಿ ಸ್ವಲ್ಪ ಮಾತ್ರವೂ ಕತ್ತಲೆ ಇಲ್ಲ. ಈ ಬೆಳಕಾಗಿರುವಂಥ ದೇವರು
ಯಾವಾಗಲೂ ನಮಗೆ ಬೆಳಕನ್ನು ಪ್ರಕಟಿಸುವಂಥ ದೇವರು, ನನ್ನ ಬೆಳಕಿನಲ್ಲಿ ಪ್ರಕಾಶಿಸಿರಿ ಎಂಬುದಾಗಿ ಹೇಳುವಂಥ ದೇವರು ಯಾಕೆ ಕತ್ತಲೆಯೊಳಗಿಂದ ನಿಧಿಗಳನ್ನು ಕೊಡುತ್ತಾರೆ? ಯಾರಿಗಾದರೂ ಬಂದಿದೆಯಾ ಈ ಪ್ರಶ್ನೆ? ಬಂದಿದೆಯಾ? ಓಕೆ, ಹಾಗಾದರೆ ನಾನೊಬ್ಬಳೇ ವಿಚಿತ್ರ ಅನಿಸುತ್ತಿದ್ದಾರೆ. ಹಲ್ಲೆಲೂಯ. ಇದನ್ನು ನಾನು ಹುಡುಕಿಕೊಂಡು ಓದುತ್ತಾ ನನಗೆ ಕೆಲವು ವಚನಗಳು ನನಗೆ ಹಾಗೆ ರೆಫರೆನ್ಸ್ಗೆ ಸಿಕ್ತು. ಹೇಳ್ತೀನಿ ಕೇಳಿ. 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯದ 1ನೇ ವಚನ ಓದ್ರಿ. ನಂತರ ಕೀರ್ತನೆ 18ನೇ ಅಧ್ಯಾಯ 11ನೇ ವಚನ ಓದ್ರಿ. ತರುವಾಯ ಸೊಲೊಮೋನನು ಯೆಹೋವನೇ, ಕಾರ್ಗತ್ತಲಲ್ಲಿ ವಾಸಿಸುತ್ತೇನೆಂದು ಹೇಳಿದ್ದಿ. ಒಂದು ನಿಮಿಷ ಇನ್ನೊಂದ್ಸಲಿ ಓದಮ್ಮ. ಯೆಹೋವನೇ, ಕಾರ್ಗತ್ತಲಲ್ಲಿ ವಾಸಿಸುತ್ತೇನೆಂದು ಹೇಳಿದ್ದಿ. ಬೈಬಲ್ ಏನಾದರೂ ಚೇಂಜ್ ಆಗಿಬಿಟ್ಟಿದೆಯಾ ನೋಡಿ. ನಿಮ್ಮೆಲ್ಲ ಬೈಬಲಲ್ಲಿ ಇದೇ ವಚನ ಇದೆಯಾ? ಎಲ್ಲರೂ ಬೈಬಲನ್ನು ತೆಗೀರಿ. ಎಲ್ಲಿಟ್ಟಿದ್ದೀರಾ ಬೈಬಲ್ ಎಲ್ಲರೂ? ಓಕೆ, ಇದು ಹೇಗೆ ಬೆಳಕಾಗಿರುವಂಥ ದೇವರಂದಾಗಿ ಇದೇ ಬೈಬಲ್ ಸ್ಪಷ್ಟಪಡಿಸುತ್ತೆ. ಇಲ್ಲಿ ಸೊಲೊಮೋನನೇನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಯೆಹೋವನೇ, ಕಾರ್ಗತ್ತಲಲ್ಲಿ ವಾಸಿಸುತ್ತೇನೆಂದು ಹೇಳಿದ್ದಿ. ಒಂದು ನಿಮಿಷ, ಕನ್ಫ್ಯೂಷನ್ ಆಗ್ತಾ ಇದೆಯಾ? ಯಾರೋ ಹಿಂಗಿಂಗ್ ಅಂತಿದ್ದಾರೆ. ಹೆಂಗೆ ಆಗ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬೆಳಕಾಗಿರುವ ಆತನ ವಾಕ್ಯ ನಮ್ಮ ಕಾಲಿಗೆ ಬೆಳಕಾಗಿದೆ, ನಮ್ಮ ದೇಹಕ್ಕೆ ಬೆಳಕಾಗಿದೆ. ಈ ಲೋಕಕ್ಕೆ ಬೆಳಕನ್ನು ಕೊಟ್ಟಾತನು, ಈ ಲೋಕದಲ್ಲಿ ಬೆಳಕನ್ನು ಕೊಟ್ಟು ಜೀವವನ್ನು ಕೊಟ್ಟಾತನು. ಇಲ್ಲಿ ಸೊಲೊಮೋನನು ಏನು ಹೇಳ್ತಾ ಇದ್ದಾನೆ ಅಂಥ ದೇವರಿಗೆ? ನೀನು ಕಾರ್ಗತ್ತಲಲ್ಲಿ ವಾಸಿಸುತ್ತೇನೆ ಅಂತ ಹೇಳ್ತಾ ಇದ್ದೀಯಾ? ಓಕೆ, ಕೀರ್ತನೆಗಳು 18ನೇ ಅಧ್ಯಾಯ 11ನೇ ವಚನ. ಕತ್ತಲನ್ನು ತನ್ನ ಸುತ್ತಲೂ ಗುಡಾರದಂತೆ ಕವಿಸಿಕೊಂಡು. ಹಲೋ, ಇದ್ದೀರಾ? ಯಾವುದನ್ನಂತೆ? ಎಲ್ಲರೂ ಹೇಳ್ರಿ, ಶಬ್ದವಾಗಿ ಹೇಳ್ರಿ. ಕತ್ತಲನ್ನು ತನ್ನ ಸುತ್ತಲೂ ಗುಡಾರದಂತೆ ಕವಿಸಿಕೊಂಡು. ಸಾಕು. ತಂದೆಯಾದ ದೇವರ ಸುತ್ತಲೂ ಏನು ಕವಿಸಿಕೊಂಡಿದ್ದಾರಂತೆ ದೇವರು? ಕತ್ತಲನ್ನು. ದೇವರು ಹಂಗಾದ್ರೆ ಕತ್ಲೊಳಗಿರ್ತಾರ? ಇಲ್ಲಿ ದೇವರ ಪ್ರವಾದನೆ ವಾಗ್ದಾನ ನೋಡಿದ್ವಿ. ಕತ್ತಲಲ್ಲಿ ಬಚ್ಚಿಟ್ಟಿರುವಂಥ ಆಸ್ತಿ ಪಾಸ್ತಿ ನಿಧಿ ನಿಕ್ಷೇಪಗಳನ್ನು ಕೊಡುತ್ತೇನೆ ಅಂತ. ಓಕೆನಾ? ರಾಜರ ಕಾಲದಲ್ಲಿ ನಿಧಿಯನ್ನು ಇಡುತ್ತಿದ್ದಂಥ ಜಾಗಕ್ಕೆ ಬೆಳಕೇ ಇರಲಿಲ್ಲ, ಒಂದು ಕಿಟಕಿನೂ ಇರ್ತಾ ಇರಲಿಲ್ಲ. ಕೈನಲ್ಲಿ ಏನಂತಾರೆ ಟಾರ್ಚ್ನ ಕನ್ನಡದಲ್ಲಿ? ಆ ಬ್ಯಾಟ್ರಿ ಅಲ್ಲ, ಆ ಕಾಲದಲ್ಲಿ ಬ್ಯಾಟ್ರಿ ಇರ್ತಾ ಇರಲಿಲ್ಲ. ಆ ಬೆಂಕಿಯನ್ನು, ಆ ಬೆಳಕನ್ನು ತೆಗೆದುಕೊಂಡು ಹೋದಾಗ ಮಾತ್ರ ಅವರಿಗೆ ಅಲ್ಲಿ ಏನಿದೆ ಅಂತ ಕಾಣಿಸ್ತಾ ಇತ್ತು ಅಷ್ಟೆ. ಯಾರಿಗಾದ್ರೂ ಅವಕಾಶ ಇರ್ತಿತ್ತ ಖಜಾನೆ ಒಳಗೆ ಹೋಗೋದಕ್ಕೆ? ಇತ್ತ? ಓಕೆ. ಸೊ ಎಲ್ಲ ನಿಧಿ ನಿಕ್ಷೇಪಗಳಿರುವಂಥ ಸ್ಥಳದಲ್ಲಿ ಬೆಳಕಿರೋದಿಲ್ಲ, ಅಮೂಲ್ಯವಾದ ಸಂಗತಿಗಳಿರುವಂಥ ಸ್ಥಳದಲ್ಲಿ ಬೆಳಕಿರೋದಿಲ್ಲ. ಓಕೆನಾ? ಈಗ ಒಂದು ಸತ್ಯದ ಕಡೆಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ತಂದೆಯಾದ ದೇವರು ಮೋಶೆಗೆ ದರ್ಶನ ಕೊಟ್ಟು ದೇವ ದರ್ಶನ ಗುಡಾರ ಮಾಡಿಸಿದ ನಂತರ, ದಾವೀದನು ಸೊಲೊಮೋನನು ದೇವರ ಆಲಯವನ್ನು ಕಟ್ಟಿಸಿದ ನಂತರ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ ಅಂತ ವಿಂಗಡಣೆ ಆಗಿತ್ತು. ಪರಿಶುದ್ಧ ಸ್ಥಳದಲ್ಲಿ ಯಾವಾಗಲೂ ಒಂದು ಯಜ್ಞವನ್ನು ಧೂಪವನ್ನು ಹಾಕುತ್ತಾ ಇದ್ರು. ಆದರೆ ಅತೀ ಪರಿಶುದ್ಧ ಸ್ಥಳಕ್ಕೆ ಒಂದು ಕಿಟಕಿ ಇರ್ತಾ ಇರಲಿಲ್ಲ. ಎಲ್ಲಿಯೂ ಕೂಡ ಗಾಳಿ ಬೆಳಕು ಬರದ ಹಾಗೆ ಅತಿ ಪರಿಶುದ್ಧ ಸ್ಥಳ ಮಾತ್ರ ಬಹಳ ಕತ್ತಲೆಯಲ್ಲಿ ಇರ್ತಾ ಇತ್ತು. ಎಲ್ಲಿರ್ತಾ ಇತ್ತು? ಅದನ್ನು ಯಾಜಕನು ಮಾತ್ರ ವರ್ಷಕ್ಕೊಂದು ಸಾರಿ ನೋಡೋದಕ್ಕೆ ಅವಕಾಶ ಸಿಗುತ್ತಾ ಇತ್ತು. ಪ್ರೀತಿಯುಳ್ಳ ದೈವ ಮಕ್ಕಳೇ, ಕತ್ತಲು ಕೆಟ್ಟದ್ದಲ್ಲ. 2 ಕತ್ತಲೆ ಇದೆ ಈ ಪ್ರಪಂಚದಲ್ಲಿ. ಒಂದು
ವೈರಿಯಿಂದ ಜನರನ್ನ ಪಾಪಕ್ಕೆ ತಳ್ಳುವಂಥ ಕತ್ತಲು, ಈಗ ಹೇಳ್ತಾ ಇದ್ದೀನಲ್ಲ ಈ ಕತ್ತಲು ದೇವರ ಗೋಚರವಾಗಿರುವಂಥ ಗುಡಾರ್ಥಗಳನ್ನು ಮರೆಯಾಗಿಟ್ಟಿರುವಂಥ ಕತ್ತಲಾಗಿದೆ. ದೇವರ ಯೋಚನೆಗಳನ್ನು ಮರೆ ಮಾಡಿ ಇಟ್ಟಿರುವಂಥ ಕತ್ತಲಾಗಿದೆ. ಹಲ್ಲೆಲೂಯಾ. ಹಾಗಾಗಿ ಆತನು ತನ್ನ ಸುತ್ತಲೂ ಕತ್ತಲನ್ನು ಹಾಕಿದ್ದಾರೆ. ಯಾವಾಗ ಯಾಜಕರಿಗೆ ವರ್ಷಕ್ಕೆ 1 ಸಾರಿ ಮಾತ್ರ ಅವಕಾಶ ಇತ್ತು, ಆದರೆ ತನ್ನ ಕೃಪೆಯ ಮುಖಾಂತರವಾಗಿ ಆ ಕತ್ತಲೆಯೊಳಗೆ ಹೋಗಿ ಆತನ ನಿಧಿ ನಿಕ್ಷೇಪಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರ ನನಗೆ ನಿನಗೆ ಕೊಟ್ಟಿದ್ದಾರೆ. ಈ ರಾಜ್ಯಕ್ಕೆ ದೇವರಿವತ್ತು ಕೊಡ್ತಾ ಇದ್ದಾರೆ, ಈ ರಾಜ್ಯದ ಸೇವಕರಿಗೆ ಇವತ್ತು ಕೊಡ್ತಾ ಇದ್ದಾರೆ, ಈ ಸಭೆಗೆ ದೇವರು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕತ್ತಲು ಒಳ್ಳೆಯದು. ಅಂದರೆ ಕತ್ತಲಲ್ಲಿ ನಾವು ಪ್ರವೇಶಿಸುವಾಗ ಎಲ್ಲಿ ಇದ್ದೇವೆ, ಎಲ್ಲಿ ಹೋಗ್ತಾ ಇದ್ದೇವೆ, ಏನು ಮಾಡ್ತಾ ಇದ್ದೇವೆ, ದೇವರು ಎಲ್ಲಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಅಂಥ ಪರಿಸ್ಥಿತಿಗಳು ನಿಮ್ಮೊಳಗೆ ಎದುರಾದಾಗ, ನಿಮ್ಮ ಜೀವಿತದಲ್ಲಿರುವಾಗ ನೀವು ಅಂದುಕೊಳ್ಳಬೇಕು, ಈಗೋ ಒಂದು ಹೊಸ ಗುಡಾರ್ಥಕ್ಕೆ ನಾನು ಕಾಲಿಡುವಂಥವನಾಗಿದ್ದೇನೆ. ಯಾರೂ ಕಾಣದಿರುವಂಥ ದೇವರ ಒಂದು ಗುಣಕ್ಕೆ ನಾನು ಕಾಲಿಡುವಂಥವನಾಗಿದ್ದೇನೆ. ಯಾರಿಗೂ ಗೋಚರವಾಗಿರುವಂಥ ರಹಸ್ಯ ನನ್ನ ಜೀವಿತದಲ್ಲಿ ಗೋಚರವಾಗಲಿಕ್ಕಿದೆ ಎಂಬುದಾಗಿ. ಹಲ್ಲೆಲೂಯಾ. ವಿಮೋಚನ ಕಾಂಡ 20ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಅಲ್ಲಿ ಆಜ್ಞೆಗಳನ್ನು ಕೊಡ್ತಾ ಇದ್ದಾರೆ. ಆಜ್ಞೆಗಳನ್ನು ಕೊಡುವಾಗ ಮೋಶೆ ಎಲ್ಲಿಗೆ ಹೋಗ್ತಾನಂತ ಅಂತ ನೋಡ್ರಿ ನೀವೇ. ಜನರು ದೂರದಲ್ಲಿ ನಿಂತಿದ್ದರು. ಜನರಿಗೆ ಭಯ ಆಗಿತ್ತು. ದೇವರ ಪ್ರಸನ್ನತೆ ಇಳಿದಾಗೆಲ್ಲ ಭೂಕಂಪ ಆಗುತ್ತಾ ಇತ್ತು, ಸಿಡಿಲುಗಳು ಬರ್ತಾ ಇತ್ತು. ಆತನ ಶಬ್ದವನ್ನ ಕೇಳಿದ್ರೆ ಎಲ್ಲಿ ನಾವು ಸತ್ತು ಹೋಗುತ್ತೇವೋ ಅಂತ ಇಸ್ರಾಯೇಲರೆಲ್ಲ ದೂರ ಇರ್ತಾ ಇದ್ರು. ಆದ್ರೆ ಮೋಶೆ ಮಾತ್ರ ದೇವರಿರುವ ಕಾರ್ಗತ್ತಲಿನ ಸಮೀಪಕ್ಕೆ ಸೇರಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೋಶೆ ಮಾತ್ರ ಎಲ್ಲಿ ಹೋಗ್ತಾನಂತೆ? ಕತ್ತಲೆ ಇರುವಂತ ದೇವರ ಸಮೀಪಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಇದೇ ಕತ್ತಲು ಯಾವಾಗ ಅಬ್ರಹಾಮನು ಯಜ್ಞವನ್ನು ಅರ್ಪಿಸಿದನೋ ಆದಿಕಾಂಡ 15ನೇ ಅಧ್ಯಾಯದಲ್ಲಿ, ಇದೇ ಕತ್ತಲು ಅವನ ಸುತ್ತಲೂ ಆವರಿಸಿಕೊಂಡು ಒಂದು ಹೊಸ ಒಡಂಬಡಿಕೆಯನ್ನ ಅಬ್ರಹಾಮನ ಸಂತತಿಯೊಳಗಿಂದ ತೆಗೆದುಕೊಂಡು ಬಂತು ಯೇಸುವಿನ ನಾಮದಲ್ಲಿ. ಇದೇ ಕತ್ತಲು ಯಾವಾಗ ಮೋಶೆ ಒಳಗೆ ಹೋದನೋ, ದೇವರು ಇಸ್ರಾಯೇಲರನ್ನ ಪರಿಪಾಲಿಸುವುದಕ್ಕೆ ಆಜ್ಞೆಗಳನ್ನು ಕೊಟ್ಟರು. ಹಲ್ಲೆಲೂಯಾ. ಈ ಕತ್ತಲು ಮತ್ತೆ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮರಣದ ಕಂಬವನ್ನು ಏರುವಾಗ, ಅದನ್ನ ಶುಕ್ರವಾರ ಗುಡ್ ಫ್ರೈಡೆಲ್ಲ ನಾವು ಅದರ ಬಗ್ಗೆ ಹೇಳುವಾಗ ಎಲ್ಲರೂ ಏನು ಮಾಡ್ತೇವೆ? ಅಳ್ತೇವೆ, ಗೋಳಾಡ್ತೇವೆ, ಕಣ್ಣೀರಿಡ್ತೇವೆ. ಆದರೆ ಸತ್ಯ ಏನು ಗೊತ್ತಾ ಪ್ರೀತಿಯುಳ್ಳ ದೇವ ಮಕ್ಕಳೇ? ಅವತ್ತು ಪರಲೋಕಕ್ಕೆ ಜಯ ಸಿಕ್ಕಿದ ದಿನ, ನಾವು ಅಂದುಕೊಂಡಂಥ ಕೆಲಸ ನೆರವೇರಿದ ದಿನ. ಇನ್ನು ಮೇಲೆ ನಾವು ಧಾರಾಳವಾಗಿ ಯಾವುದೇ ತಡೆ ಇಲ್ಲದ ಹಾಗೆ ಇಡೀ ಭೂಮಿ ಮೇಲೆ ಎಲ್ಲ ಮಕ್ಕಳನ್ನು ರಕ್ಷಿಸಬಹುದೆಂಬುದಾಗಿ ಜಯೋತ್ಸವವನ್ನು ನಡೆಸಿದ ದಿನ ಆ ಶುಭ ಶುಕ್ರವಾರ. ಅದಕ್ಕೆ ಅದನ್ನು ಹೇಳೋದು ಶುಭ ಶುಕ್ರವಾರ ಎಂಬುದಾಗಿ. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ, ಯೇಸು ಸ್ವಾಮಿಯನ್ನ ಈ ಶಿಲುಬೆಗೆ ತೂಗ ಹಾಕಿದಾಗ ಗಾಢಾಂಧಕಾರವು ಭೂಮಿಯನ್ನು ಆವರಿಸಿಕೊಳ್ಳುತ್ತಂತೆ. ಹಲ್ಲೆಲೂಯಾ. ಭೂಮಿಯನ್ನು ಆವರಿಸಿಕೊಂಡ ನಂತರ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಕೆಲವರು ಹೇಳ್ತಾರೆ, ಯೇಸು ಸ್ವಾಮಿ ಮೇಲೆ ಎಲ್ಲಾ ಪಾಪಗಳು ಬಂದು ಬಿಟ್ಟಿದ್ದಕ್ಕೆ ಏನ್ ಮಾಡ್ರು ದೇವರು? ತನ್ನನ್ನು ತಾನು ಮರೆ ಮಾಡಿಕೊಂಡು ಯೇಸು ಸ್ವಾಮಿಯಿಂದ ದೂರ ಆಗಿಬಿಟ್ರು ಆ ಅಂಧಕಾರದಲ್ಲಿ ಅಂತ. ಆಕ್ಚುಲ್ ಆಗಿ ಅಲ್ಲಿ ನಡೆದದ್ದು ಏನು ಗೊತ್ತಾ? ಯೇಸು ಸ್ವಾಮಿ ದೇವರ ವಿಷಯವಾಗಿ ಹೇಳ್ತಿಲ್ಲ. ಕೀರ್ತನೆ 22ನೇ ವಚನದಲ್ಲಿ ಯೇಸು ಸ್ವಾಮಿಯ ಮರಣ ಹೇಗೆ ನಡೆಯುತ್ತೆ ಅಂತ ದಾವಿದನ ಮುಖಾಂತರವಾಗಿ ತಿಳಿಸುವಾಗ ಅದರ ಮೊದಲ ವಚನ ಏನು ಗೊತ್ತಾ? ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಅಲ್ಲಿರುವಂಥ ಆ ಜನರಿಗೆ ಆ ಕೊನೆ ಕ್ಷಣದಲ್ಲೂ ತಿಳಿಯಪಡಿಸ್ತಾ ಇದ್ದಾರೆ, ನಾನೇ ದೇವ ಕುಮಾರನು ಎಂಬುದಾಗಿ. ಹಲ್ಲೆಲೂಯಾ. ನಾನೇ ದೇವರಿಂದ ಕಳಿಸಲ್ಪಟ್ಟ ಅಭಿಷಕ್ತನು, ನಾನೇ ಇಸ್ರಾಯೇಲನ ರಾಜನು ಎಂಬುದಾಗಿ ಹೇಳೋದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ಇವರೆಲ್ಲ ಯಹೂದ್ಯರಲ್ವಾ, ಸತ್ಯವೇದವನ್ನ ಧರ್ಮಶಾಸ್ತ್ರವನ್ನ ಅರಿತವರಲ್ವಾ, ಅದಕ್ಕೆ ಅವರಿಗೆ ಮತ್ತೆ ಎಚ್ಚರಿಕೆ ಪಡಿಸುವುದಕ್ಕೆ ಯೇಸು ಸ್ವಾಮಿ ಅದೇ ಸಾಲುಗಳನ್ನು ಹೇಳ್ತಾ ಇದ್ದಾರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 44ರಿಂದ 45ನೇ ವಚನವನ್ನು ಓದೋಣವಾ?
ಈ ಮಾತನ್ನು ಹೇಳುವಾಗ ಗಾಢಾಂಧಕಾರವು ಭೂಮಿಯನ್ನು ಆವರಿಸಿಕೊಂಡಿರುತ್ತದೆ. ಇಷ್ಟರಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನವಾಯಿತು. ಎಲ್ಲ ಗಮನವಿಟ್ಟು ಕೇಳಬೇಕು. ಹೆಚ್ಚು ಕಡಿಮೆ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಆಗಲಿಂದ ಸೂರ್ಯನು ಕಾಂತಿಗುಂದಿ 3 ಗಂಟೆಯ ತನಕ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಏನಿತ್ತು? ಎಲ್ಲರೂ ಹೇಳಿ, ಶಬ್ದವಾಗಿ ಹೇಳಿ. ಏನಿತ್ತು? ಕತ್ತಲೆ ಇತ್ತು. ಇದು ಪಾಪದ ಕತ್ತಲೆಯಲ್ಲ ಪ್ರೀತಿಯುಳ್ಳ ಮಕ್ಕಳೇ, ಇದು ಪಾಪದ ಕತ್ತಲೆಯಲ್ಲ. ಈಗ ನಾನು ಹೇಳ್ತೇನೆ, ಮುಂದೆ ಹೋದಮ್ಮ. ಇದಲ್ಲದೆ ದೇವಾಲಯದ ತೆರೆಯು ನಡುವೆ ಹರಿದು ಹೋಯಿತು. ಹಲ್ಲೆಲೂಯಾ. ದೇವರ ಕತ್ತಲೆ ಭೂಮಿಯನ್ನು ಆವರಿಸಿಕೊಂಡು, ಯಾವುದನ್ನ ದೇವರು ಮೋಶೆ ಮುಖಾಂತರ ಧರ್ಮಶಾಸ್ತ್ರಗಳ ಕಟ್ಟು ಈ ಪರದೆಯನ್ನು ಕಟ್ಟಿದರೋ, ಅದೇ ದೇವಾದಿ ದೇವನು, ಅದೇ ರಾಜಾದಿರಾಜನು, ಅದೇ ಕರ್ತಾದಿ ಕರ್ತನು ಅದೇ ಕತ್ತಲೆ ಒಳಗಿಂದ ಭೂಮಿ ಮೇಲೆ ಬಂದು ಆ ತೆರೆಯನ್ನ ಹರಿದು ಬಿಟ್ಟನು. ಆಮೇಲೆ ಯೇಸು ಸ್ವಾಮಿ ಹೇಳ್ತಾರೆ, ತೀರಿತು, ಮುಗಿದು ಹೋಯಿತು. ನಾನು ಯಾತಕ್ಕಾಗಿ ಬಂದೆನೋ? ದೇವರ ಮತ್ತೆ ಮಕ್ಕಳ ನಡುವೆ ಇದ್ದಂತ ಸಂಬಂಧವನ್ನ ಕಟ್ಟುವುದಕ್ಕೆ ಬಂದೆ. ನನ್ನ ತಂದೆಯಾದ ದೇವರು ಇಳಿದು ಬಂದು ಪರದೆ ಹರಿದು ಬಿಟ್ಟ. ಅವರ ಪಾಪಗಳನ್ನು ನಾನು ತೆಗೆದುಕೊಂಡು ಬಿಟ್ಟೆ. ಈಗ ಇನ್ನು ಮೇಲೆ ಯಾವ ಮಧ್ಯಂತರ ನನ್ನ ಮತ್ತೆ ನನ್ನ ಮಕ್ಕಳ ಮಧ್ಯೆ ಇರೋದಿಲ್ಲ. ಕತ್ತಲೆ ದೇವರ ಒಂದು ಹೊಸ ಗುಣವನ್ನು ಗೋಚರ ಮಾಡುವಂಥದ್ದಾಗಿದೆ. ದೇವರ ಒಂದು ಹೊಸ ಯೋಚನೆನ, ಆತನ ಮನಸ್ಸಿನ ಆಳದಲ್ಲಿರುವಂಥ ಯೋಚನೆನ ಹೊರಹಾಕುವಂಥದ್ದಾಗಿದೆ. ಇಲ್ಲಿ ತನಕ ಕೃಪೆಯನ್ನೇ ಕಾಣದೇ ಇರುವಂಥ ಆ ಮಕ್ಕಳಿಗೆ, ಇಸ್ರಾಯೇಲರಿಗೆ ಮಾತ್ರವಲ್ಲ ಅನ್ಯ ಜನರಿಗೆ ಆ ತೆರೆಯನ್ನು ಹರಿದು ಆ ಕತ್ತಲಿನ ಮುಖಾಂತರವಾಗಿ ಕೃಪೆಯನ್ನು ಕೊಟ್ಟು ಇಡೀ ಪ್ರಪಂಚವೇ ಇವತ್ತು ಕೂತು ಯೇಸುವಿನ ನಾಮವನ್ನು ಮೇಲೆತ್ತಿ ಆರಾಧಿಸುವ ಹಾಗೆ ಮಾಡಿತು. ಹಲ್ಲೆಲೂಯಾ. ದೇವರು ಕಬ್ಬಿಣದ ಕದಗಳನ್ನು ಮುರಿದು ಕತ್ತಲಿರುವಂಥ ಗುಡಾರ್ಥಗಳನ್ನು ನನಗೆ ನಿನಗೆ ಈ ರಾಜ್ಯಕ್ಕೆ ಕೊಡುವಂಥವನಾಗಿದ್ದಾನೆ. ಅಂದರೆ ನಿನಗೋಸ್ಕರ ನನಗೋಸ್ಕರ ಒಂದು ಗೌಪ್ಯತೆಯನ್ನು ದೇವರಿಟ್ಟಿದ್ದಾರೆ, ಒಂದು ಹೊಸ ಸೀಕ್ರೆಟನ್ನು ಇಟ್ಟಿದ್ದಾರೆ. ಅದು ನನಗೆ ಮಾತ್ರ ಸಿಗುತ್ತೆ, ಅದು ನಿಮಗೆ ಮಾತ್ರ ಸಿಗುತ್ತೆ. ಯಾರಿಗೆ ಸಿಗುತ್ತೆ? ಮೋಶೆಯ ರೀತಿಯಾಗಿ ಧೈರ್ಯವಾಗಿ ಕತ್ತಲೆಯೊಳಗೆ ಹೋಗುವವರಿಗೆ ಮಾತ್ರ, ಮೋಶೆಯ ರೀತಿಯಾಗಿ ಧೈರ್ಯವಾಗಿ ದೇವರನ್ನ ಹುಡುಕುವವರಿಗೆ ಮಾತ್ರ. ಹಲ್ಲೆಲೂಯಾ. ಮೋಶೆಯ ರೀತಿಯಾಗಿ ದೇವರಿಗೆ ಸಮರ್ಪಣೆಯ ಜೀವಿತವನ್ನು ಕೊಡುವವರಿಗೆ ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯುಳ್ಳ ದೈವ ಮಕ್ಕಳೇ, ನಾವಿರುವಂಥ ಈ ದಿನಗಳು ಕಡೆಯ ದಿನಗಳಾಗಿದೆ. ಇದನ್ನು ಕೆಲವರು ಮರೆತು ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ನಾವು ಜೀವಿಸುವಂಥ ಈ ಜೀವಿತ ಕಾಲದಲ್ಲೇ ಕ್ರಿಸ್ತನ ಬರೋಣವನ್ನು ನೋಡುತ್ತೇವೆ. ಹಾಗಾಗಿ ನಿಮ್ಮನ್ನು ಹೆದರಿಸುವಂಥ ಪ್ರಯತ್ನ ಪಡ್ತಿಲ್ಲ. ದೇವರಿಗೆ ಹತ್ತಿರವಾಗುವಂಥ ಸಮಯ ಇದು. ದೇವರ ಗುಡಾರ್ಥಗಳನ್ನು ತೆಗೆದುಕೊಳ್ಳುವಂಥ ಸಮಯ ಇದು. ಕಬ್ಬಿಣದ ಕದಗಳನ್ನು ಒಡೆದು ಹಾಕುವಂಥ ಸಮಯ ಇದು. ಯಾವ ರೀತಿಯಾಗಿ ಆ ರಾಜನು ಆ ಕಬ್ಬಿಣದ ಕದಗಳ ಹಿಂದೆ ಇದ್ದಂಥ ಇಸ್ರಾಯೇಲರನ್ನು ಬಿಡಿಸಿ ತಿರುಗಿ ಆಲಯವನ್ನು ಕಟ್ಟುವ ಹಾಗೆ ಮಾಡಿದರು. ದೇವರು ಇವತ್ತಿನಿಂದ ಆ ಕಬ್ಬಿಣ ಕದಗಳನ್ನು ಮುರಿದು ಹಾಕಿ ತಿರುಗಿ ಆರಾಧನೆಯನ್ನು, ಸ್ತುತಿ ಸ್ತೋತ್ರದ ಧೂಪವನ್ನು ಕರ್ನಾಟಕ ರಾಜ್ಯದಿಂದ ಬರುವ ಹಾಗೆ ಮಾಡುವಂಥವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನು ಬಚ್ಚಿಟ್ಟಿರುವ ಆತನ ಮನಸ್ಸೊಳಗಿರುವಂಥ ನಿಧಿ ನಿಕ್ಷೇಪಗಳನ್ನ, ನಿಕ್ಷೇಪ ಅಂದ್ರೆ ಏನ್ರಿ? ಹೋಗಬೇಕಾಗಿರುವಂಥ ಮಾರ್ಗ. ಹಲ್ಲೆಲೂಯಾ. ನಿಧಿಗಳನ್ನು, ಅಮೂಲ್ಯವಾದಂಥ ಆತನ ಸತ್ಯಗಳನ್ನು ನಮಗೆ ಕೊಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಮೇಲೆದ್ದು ನಿಂತುಕೊಳ್ಳೋಣವ. ನಾವು ದೇವರನ್ನು ಆರಾಧಿಸುತ್ತಾ, ಕರ್ತನೆ, ಕತ್ತಲೆ ಅಂದರೆ ಇಲ್ಲಿವರೆಗೂ ನಾವು ಹೆದರುತ್ತಾ ಇದ್ವಿ ಅಯ್ಯ. ಇನ್ನು ಮೇಲೆ ನನಗೆ ಬೇಕು ಮೋಶೆ ಹೋದಂಥ ಕತ್ತಲೆ. ಇನ್ನು ಮೇಲೆ ಯೇಸು ಸ್ವಾಮಿ ಕಂಬವನ್ನು, ಮರಣದ ಕಂಬವನ್ನು ಏರಿದಾಗ ಬಂದಂಥ ಕತ್ತಲೆ ನನ್ನ ಜೀವಿತದಲ್ಲಿ ಬರಬೇಕು. ನಾನು ನಿನಗೆ ಹತ್ತಿರವಾಗಬೇಕು. ಇನ್ನು ಆಳವಾದಂಥ ಸಂಗತಿಗಳನ್ನು ನಾನು ತಿಳಿದುಕೊಳ್ಳಬೇಕು. ನನ್ನ ರಾಜ್ಯವನ್ನು ರಕ್ಷಣೆಯ ಕಡೆಗೆ ನಾನು ತೆಗೆದುಕೊಂಡು ಹೋಗಬೇಕಯ್ಯ. ಅಯ್ಯ, ಎಷ್ಟೋ ಮಕ್ಕಳು ಹಸಿವೆಯಲ್ಲಿ, ಕಣ್ಣೀರಲ್ಲಿ, ಬಂಧನಗಳಲ್ಲಿ ಬಿದ್ದಿದ್ದಾರೆ ಅಯ್ಯ. ಅವರನ್ನು ಬಿಡಿಸೋದಕ್ಕೆ ನನಗೆ ಅಮೂಲ್ಯವಾದಂಥ ವಸ್ತುಗಳು ಬೇಕು, ನನಗೆ ನಿಧಿ ನಿಕ್ಷೇಪಗಳು ಬೇಕು ಅಯ್ಯ. ಅದು ನಿನ್ನ ಬಳಿಯಲ್ಲಿ ಬಿಟ್ಟರೆ ಬೇರೆ ಯಾರ ಬಳಿಯಲ್ಲೂ ಇಲ್ಲ ರಾಜ, ಬೇರೆ ಯಾರ ಬಳಿಯಲ್ಲೂ ಇಲ್ಲ ಎಸ್ಸಯ್ಯ. ಹೇಳೋಣವಾ, ತಂದೆ, ನಿನಗೋಸ್ಕರ ಜೀವಿಸುವಂಥ ಹಂಬಲವನ್ನು ನನಗೆ ತಿರುಗಿ ಕೊಡು ರಾಜ.
ಪ್ರೀತಿಯುಳ್ಳ ದೈವ ಮಕ್ಕಳೇ, ಎಷ್ಟೋ ಜನ ಮೊದಲಿದ್ದಂಥ ಪ್ರೀತಿಯನ್ನು ಕಳೆದುಕೊಂಡು ಬಂದಿದ್ದೀರಾ. ನೀವು ಮತ್ತೆ ಮೊದಲಿದ್ದಂಥ ಪ್ರೀತಿಗೆ ಬಂದರೆ 2ರಷ್ಟು ಅಭಿಷೇಕವನ್ನು ಮಾಡುವಂಥ ದೇವರು ನಿಮ್ಮನ್ನು ಅಭಿಷೇಕಿಸುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ, ಇವತ್ತು ಬರೀ ರಾಜ್ಯದಲ್ಲಿ ಸಭೆಗೆ ಮಾತ್ರ ಹೇಳ್ತಿಲ್ಲ, ನಿನ್ನ ಕುಟುಂಬದ ವಿರುದ್ಧವಾಗಿಯೂ ಕೂಡ ನಿಂತಿರುವಂಥ ಆ ಕದಗಳನ್ನು ದೇವರು ಮುರಿದು ಬಿಡುವಂಥವನಾಗಿದ್ದಾನೆ. ನಿನ್ನನ್ನು ಆರಾಧಿಸದ ಹಾಗೆ, ಪ್ರಾರ್ಥಿಸದ ಹಾಗೆ, ಅಭಿವೃದ್ಧಿ ಆಗದ ಹಾಗೆ, ಏಳಿಗೆ ಆಗದ ಹಾಗೆ, ಆರೋಗ್ಯದಲ್ಲಿ ಇರದ ಹಾಗೆ ನಿಂತಿರುವಂಥ ಆ ಎಲ್ಲ ಕಬ್ಬಿಣದ ಕರೆಗಳನ್ನು ಯೆಹೋವನು ಇವತ್ತು ಮುರಿದು ಬಿಡುತ್ತಾ ಇದ್ದಾನೆ, ಮುರಿದು ಬಿಡುತ್ತಾ ಇದ್ದಾನೆ, ಮುರಿದು ಬಿಡುತ್ತಾ ಇದ್ದಾನೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ತಟ್ಟಿ ಆತನ ನಾಮವನ್ನು ಸ್ತುತಿಸುತ್ತಾ, ದೇವರೇ ಕದಗಳನ್ನು ನೀನು ಮುರಿಯುತ್ತಿರುವುದಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೈವ ಮಕ್ಕಳೇ, ಇದನ್ನ ನಮ್ಮ ಸಭೆಯಲ್ಲಿ ನಾವು ಯಾವತ್ತೂ ಮಾಡಿಲ್ಲ. ಬಟ್ ಇವತ್ತು ದೇವರ ಆತ್ಮವನ್ನು ಪ್ರೇರೇಪಿಸ್ತಾ ಇದ್ದಾರೆ. ಒಂದು ವೇಳೆ ನಾನು ಮತ್ತೆ ದೇವರ ಪ್ರಸನ್ನತೆಗೆ ಹೋಗಬೇಕು, ಮತ್ತೆ ಆತ್ಮಿಕ ಜೀವಿತವನ್ನು ನಾನು ಬಲಗೊಳ್ಳ ಮಾಡಬೇಕು. ನಾನು ಬಿದ್ದು ಹೋಗಿದ್ದೇನೆ. ಪ್ರಾರ್ಥನೆ ವಾಕ್ಯದ ಜೀವಿತದಲ್ಲಿ ಅನೇಕ ತಡೆಗಳು ಬರ್ತಾ ಇದೆ. ಆದರೆ ಆತ್ಮಿಕ ಜೀವಿತವನ್ನು ಕಟ್ಟಿಕೊಳ್ಳುವಂಥ ದಾಹ ನನ್ನಲ್ಲಿ ತುಂಬ ಇದೆ. ಕ್ರಿಸ್ತನಿಗೋಸ್ಕರ ಜೀವಿಸುವಂಥ ದಾಹ ನನಗೆ ತುಂಬ ಇದೆ. ಕ್ರಿಸ್ತನಿಗೋಸ್ಕರ ಏನಾದರೂ ಮಾಡಬೇಕನ್ನುವಂಥ ದಾಹ ನನಗೆ ತುಂಬ ಇದೆ. ನಾನು ಮತ್ತೆ ನನ್ನ ಆತ್ಮಿಕ ಜೀವಿತವನ್ನು ಬಲಪಡಿಸಬೇಕು ಅನ್ನುವಂಥ ಯೌವನಸ್ಥರ ಪ್ರೀತಿಯ ದೈವ ಮಕ್ಕಳೇ, ನೀವು ಮಾತ್ರ ಮುಂದೆಗಡೆ ಬನ್ನಿ. ಯಾರ ಮುಖವನ್ನು ಯಾರು ನೋಡಬೇಡಿ, ಯಾರ ಕಣ್ಣುಗಳನ್ನು ಯಾರು ತೆಗೆಯಬೇಡ್ರಿ. ಏನೂ ಆಗುವುದಿಲ್ಲ. ಯಾರು ನಿಮ್ಮನ್ನು ನೋಡಿ ಕೀಳಾಗಿ ಅಂದುಕೊಳ್ಳೋದಿಲ್ಲ. ಈಗೋ ನನ್ನ ಆತ್ಮಿಕ ಜೀವಿತ ತಿರುಗಿ ಕಟ್ಟಲ್ಪಡಬೇಕು. ಬಿದ್ದಂಥ ಪ್ರಾರ್ಥನೆಯ ಅಡಿಪಾಯವು, ಇಲ್ಲಿ ಬನ್ನಿ ಸಹೋದರರೇ, ಇಲ್ಲಿ ಬನ್ನಿ ಸಹೋದರರೇ, ಬಿದ್ದಂಥ ಪ್ರಾರ್ಥನೆಯ ಅಡಿಪಾಯವು, ವಾಕ್ಯವನ್ನು ಓದುವಂಥ ಅಡಿಪಾಯವು, ಉಪವಾಸದ ಅಡಿಪಾಯವು, ಆರಾಧನೆಯ ಅಡಿಪಾಯವು, ದೇವರಿಗೋಸ್ಕರ ಉರಿಯುತ್ತಿದ್ದಂಥ ಆ ಬೆಂಕಿ ಆರಿ ಹೋಗಿದೆ. ಯಾರ್ಯಾರಿಗೆ ಮತ್ತೆ ನಾನು ಯೇಸುವಿಗಾಗಿ ಜೀವಿಸಬೇಕೆಂಬುದಾಗಿ ಆಸೆ ಪಡ್ತಾ ಇದ್ದೀರೋ ಅವರು ಮಾತ್ರ ಬನ್ರಿ, ಅವರು ಮಾತ್ರ ಬನ್ನಿ. ಕ್ರಿಸ್ತನಿಗೋಸ್ಕರ ನನ್ನ ಜೀವಿತವನ್ನು ನಾನು ಮುಡುಪಾಗಿಡ್ತೇನೆ ಅನ್ನುವಂಥ ದೈವ ಮಕ್ಕಳೇ ಬನ್ರಿ, ದೈವ ಮಕ್ಕಳೇ ಬನ್ರಿ, ದೈವ ಮಕ್ಕಳೇ ಬನ್ರಿ, ದೈವ ಮಕ್ಕಳೇ ಬನ್ರಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ದೇವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಗಮನವಿಟ್ಟು ಕೇಳ್ರಿ. ಒಂದು ವಾಕ್ಯವನ್ನು ಕೊಡ್ತಾ ಇದ್ದಾರೆ. ನಿಮ್ಮನ್ನು ಎಷ್ಟು ದೇವರು ಪ್ರೀತಿ ಮಾಡ್ತಾರೆ ಗೊತ್ತಾ? ಇವತ್ತಿನವರೆಗೂ ನೀವು ಆಲಸ್ಯವನ್ನು ತೋರಿಸಿರಬಹುದು, ನೀವು ದೇವರಿಂದ ದೂರ ಹೋಗಿರಬಹುದು, ಆದರೆ ದೇವರು ಮಾತ್ರ ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲಿಲ್ಲ. ನೀನು ಅತ್ತಾಗ ದೇವರನ್ನು ನೆನೆಸಿಕೊಳ್ಳದೆ ಇರಬಹುದು, ಆದರೆ ದೇವರು ಮಾತ್ರ ನಿನ್ನನ್ನು ನೆನೆಸಿಕೊಳ್ತಾ ಇದ್ರು. ನನ್ನ ಮಗಳು ಯಾವಾಗ ಏಸಪ್ಪ, ನನ್ನ ಮಗ ಯಾವಾಗ ಏಸಪ್ಪ ಸಹಾಯ ಮಾಡು ಅಂತ ಕೇಳ್ತಾನೋ, ಕೇಳಿದ ತಕ್ಷಣ ನಾನು ಹೋಗಬಿಡೋಣ ಅಂತ ಎಷ್ಟೋ ಪರಿಸ್ಥಿತಿಗಳಲ್ಲಿ ದೇವರು ಕಾಯ್ತಾ ಇದ್ದು. ಪ್ರೀತಿಯುಳ್ಳ ದೈವ ಮಕ್ಕಳೇ, ಕ್ರಿಸ್ತನ ಪ್ರೀತಿಯಿಂದ ನಿಮ್ಮನ್ನು ಅಗಲಿಸುವವರು ಯಾರ್ರೀ? ಕ್ರಿಸ್ತನ ಪ್ರೀತಿಯಿಂದ ನಿಮ್ಮನ್ನು ಅಗಲಿಸುವವರು ಯಾರು? ಕ್ರಿಸ್ತನ ಪ್ರೀತಿಯಿಂದ ನಿಮ್ಮನ್ನು ಅಗಲಿಸುವವರಾರು? ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಳನ ಲೋಕವಾಗಲಿ ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಿಮ್ಮನ್ನ ನಿಮ್ಮ ಕ್ರಿಸ್ತನಿಂದ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸೋದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನೀವು ಕ್ರಿಸ್ತನ ಮಕ್ಕಳಾಗಿದ್ದೀರಾ. ಆತನು ಆರಿಸಿಕೊಂಡಂತ ಇಸ್ರಾಯೇಲರಾಗಿದ್ದೀರಾ, ಇಸ್ರಾಯೇಲರಾಗಿದ್ದೀರಾ. ಆತನ ಪ್ರೀತಿ ಪಾತ್ರರು ನೀವಾಗಿದ್ದೀರಾ. ಇಲ್ಲಿ ಬಂದಿರುವಂತ ಪ್ರೀತಿಯುಳ್ಳ ದೈವ ಮಕ್ಕಳೇ, ಮೊಣಕಾಲೂರೋಣವ, ನಿಮ್ಮೊಟ್ಟಿಗೆ ನಾನು ಮೊಣಕಾಲೂರುತ್ತೇನೆ.
ಮತ್ತೆ ನನ್ನ ಜೀವಿತವನ್ನು, ನನ್ನ ಆತ್ಮಿಕ ಜೀವಿತವನ್ನು ಕಟ್ಟುವಯ್ಯ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣವಾ? ನಾವು ಪ್ರಾರ್ಥನೆ ಮಾಡೋಣವಾ? ನಾವು ಪ್ರಾರ್ಥನೆ ಮಾಡೋಣವಾ? ನಾನು ಪ್ರಾರ್ಥನೆ ಮಾಡೋಣವಾ? ನಿಮ್ಮ ಕಣ್ಣುಗಳು, ನಿಮ್ಮ ತಲೆಗಳು ಜಲಮಯವಾಗಿ ಬರ್ತಾ ಇರಲಿ. ನಿಮ್ಮ ಕಣ್ಣಿನಿಂದ ಕಣ್ಣೀರು ಬುಗ್ಗೆಗಳು ಸುರಿಯಲ್ಪಡಲಿ. ನಿನಗಾಗಿ ನಾನು ಜೀವಿಸಬೇಕಯ್ಯ, ನಿನಗಾಗಿ ನಾನು ಜೀವಿಸಬೇಕು, ನಿನಗಾಗಿ ನಾನು ಜೀವಿಸಬೇಕಯ್ಯ, ನಿನಗಾಗಿ ನಾನು ಜೀವಿಸಬೇಕು. ನಾನು ಸತ್ತರು ಬದುಕಿದರು ನಿನ್ನ ನಾಮದ ಮಹಿಮೆಗಾಗಿ ಜೀವಿಸಬೇಕಯ್ಯ. ಅಯ್ಯ, ನಾನು ಜೀವಿಸಬೇಕಯ್ಯ, ನಾನು ಜೀವಿಸಬೇಕಯ್ಯ. ಈ ಲೋಕವು ನನ್ನ ಮುಖಾಂತರವಾಗಿ ನಿನ್ನನ್ನು ನೋಡಬೇಕಯ್ಯ. ಕ್ರಿಸ್ತನನ್ನು ನೋಡಬೇಕಯ್ಯ, ಕ್ರಿಸ್ತನನ್ನು ನೋಡಬೇಕಯ್ಯ, ಕ್ರಿಸ್ತನನ್ನು ನೋಡಬೇಕಯ್ಯ, ಕ್ರಿಸ್ತನನ್ನು ನೋಡಬೇಕಯ್ಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನನ್ನ ಜೀವ ಮಾನವೆಲ್ಲ ದುಡಿಯುವೆ ನಿನಗಾಗಿಯೇ. ಕರಗಳನ್ನೆತ್ತಿ ಹೇಳೋಣವ. ನನ್ನ ಜೀವ ಮಾನವೆಲ್ಲ యేసయ్య ದುಡಿಯುವೆ. ಹೌದು ರಾಜ, ನಿನ್ನನ್ನು ಕಾಣಲೆಂದೇ ಅಯ್ಯ, ನಿನ್ನನ್ನು ಕಾಣಲೆಂದೇ ಹೃದಯ ತವಕಿಸಿದೆ, ಹೃದಯ ತವಕಿಸಿ. ಕರಗಳನ್ನೆತ್ತಿ ಹೇಳೋಣವ. ಯಜಮಾನನೇ, ಯಜಮಾನನೇ, ನನ್ನೇಸು ರಾಜನೇ, ನನ್ನೇಸು ರಾಜನೇ. యేసయ్య ನಿನಗಾಗಿ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ, ನಿನಗಾಗಿಯೇ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ. యేసయ్య ಕರೆದಿರುವೆ ನಿನ್ನ ಸೇವೆಗೆ, ನನ್ನ ಕರೆದಿರುವೆ ನಿನ್ನ ಸೇವೆಗೆ. ಎಲ್ಲರೂ ಹೇಳೋಣವಾ? ಕರೆದಿರುವೆ ನಿನ್ನ ಸೇವೆಗೆ. ತಾಯ ಗರ್ಭದಲ್ಲಿರುವಾಗಲೇ ನನ್ನ ಆರಿಸಿಕೊಂಡಾಚನೆ, ಎಲ್ಲ ಸಂಕಷ್ಟಗಳಿಂದ ನನ್ನನ್ನು ಬಿಡಿಸಿದಾಚನೆ. ನನ್ನ ಕರೆದಿರುವೆ, ಬದಲೇನು ಕೊಡಲಯ್ಯ? ಈ ರಕ್ಷಣಾ ಪಾತ್ರನ ಹೊತ್ತುಕೊಂಡು ನಿನ್ನ ನಾಮದ ಮಹಿಮೆಗಾಗಿ ಜೀವಿಸುತ್ತೇನೆ ಅಯ್ಯ. ಕರೆದಿರುವೆ, ಕರೆದಿರುವೆ ನಿನ್ನ ಸೇವೆಗೆ, ನನ್ನ ಕರೆದಿರುವೆ ನಿನ್ನ ಸೇವೆಗೆ. యేసయ్య ಅದನ್ನು ನಾ ಮರೆಯುವೆನೆ, ಅದನ್ನು ನಾ ಮರೆಯುವೆನೆ. ಯಜಮಾನನೇ, 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 ನನ್ನೇಸು ರಾಜನೇ, ನನ್ನೇಸು ರಾಜನೇ. ಅಪ್ಪ
ತವಕಿಸಿದೆ ಹೃದಯ ತವಕಿಸಿದೆ ಯಜಮಾನನೇ ನನ್ನೇಸು ರಾಜನೇ ಹೇಳೋಣವ ಯಜಮಾನನೇ ನನ್ನೇಸು ರಾಜನೇ ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿಂಚಿತ್ತ ಮಾಡುವುದೊಂದೇ ಆತನ ಪ್ರಸನ್ನತೆ ನಿಮ್ಮನ್ನು ಆವರಿಸಿಕೊಳ್ತಾ ಇದೆ ಪ್ರೀತಿಯುಳ್ಳ ದೈವ ಮಕ್ಕಳೇ ದೇವರು ಒಬ್ಬೊಬ್ಬರನ್ನ ಕೊರೇಶನಿಗೆ ಕೊಟ್ಟಂತ ಅಭಿಷೇಕದಿಂದ ಆತನ ಅಭಿಷೇಕಿಸುತ್ತಾ ಇದ್ದೇನೆ ಇನ್ನು ಮೇಲೆ ನಿಮ್ಮ ದೇವರಾದಂತ ಯೆಹೋವನು ನಿಮ್ಮ ಮುಂದುಗಡೆಯಲ್ಲಿ ಚಲಿಸುವಂತವನಾಗಿದ್ದಾನೆ ಎಲ್ಲ ದಿನಗಳನ್ನು ಆತನು ಸಮ ಮಾಡುವಂತವನಾಗಿದ್ದಾನೆ ಎಲ್ಲ ಕಬ್ಬಿಣದ ಕದಗಳನ್ನು ಆತನು ಮುರಿಯುವಂತವನಾಗಿದ್ದಾನೆ ಆಕಾಂಕ್ಷೆಯಲ್ಲ ನಿಂಚಿತ್ತ ಮಾಡುವುದೊಂದೇ ನನ್ನ ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿಂಚಿತ್ತ ಮಾಡುವುದೊಂದೇ ನನ್ನ ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿಂಚಿತ್ತ ಮಾಡುವುದೊಂದೇ. ಥ್ಯಾಂಕ್ ಯು ಜೀಸಸ್.